ನಾನಿರಲ್ಲ ಈ ಮನೇಲಿ. ನಾನು ಹೋಗ್ತೀನಿ, ನನ್ನ ತವ್ರ ಮನೆಗೆ ಹೋಗ್ತೀನಿ. ನಾನು ಒಂದು ಕ್ಷಣ ಈ ಮನೇಲಿ ಇರಲ್ಲ. ಏ ಇಂದ್ರ, ಯಾಕೆ ಹೀಗೆಲ್ಲ ಆಡ್ತಿದ್ಯಾ? ಇಷ್ಟು ವರ್ಷದಲ್ಲಿ ಯಾವತ್ತೂ ನೀನ್ ಈ ರೀತಿ ಹೇಳ್ದವಳಲ್ಲ. ಈಗ ಇದಕ್ಕಿದಂಗೆ ತವ್ರ ಮನೆಗೆ ಹೋಗ್ತೀನಿ ಅಂತ ನಿಂತಿದ್ಯಲ್ಲ. ನೋಡು, ನೀನ್ ಬೇಕಿದ್ರೆ 4 ದಿನ ಹೋಗಿ ಇದ್ಬಿಟ್ಟು ಬಾ. ಅದ್ಬಿಟ್ಟು ಕೋಪ ಮಾಡ್ಕೊಂಡು ಅಲ್ಲೇ ಇರ್ತೀನಿ ಅಂತ ಹೋಗ್ಬೇಡ ನೀನು. ಅಮ್ಮ, ನೀನೇನಾದ್ರೂ ತಾತನ ಮನೆಗೆ ಹೋಗಿ ಅಲ್ಲೇ ಇದ್ಬಿಟ್ರೆ ಇಷ್ಟು ದಿನ ನಾವ್ ಅನ್ಭವಿಸ್ತಿದ್ದ ಟಾರ್ಚರ್ನ ಇನ್ ಮುಂದೆ ಅವ್ರು ಅನ್ಭವಿಸ್ಬೇಕಾಗತ್ತೆ ಅಷ್ಟೇ. ಏನೇ ಅಂದೆ? ನಾನ್ ಈ ಮನೇಲಿದ್ರೆ ನಿಮ್ಮೆಲ್ರಿಗೂ ಟಾರ್ಚರಾ? ಹೌದು, ಆ ಬಿನ್ನಾಣಿಗೆತ್ತಿ ಬಂದಿದ್ದಾಳಲ್ಲ, ಅವಾಗಿಂದ ಈ ಮನೆಯವ್ರೆಲ್ಲರೂ ಬದಲಾಗೋಗಿದ್ದೀರಾ. ಈ ಮನೇಲಿ ನನಗ್ ಮರ್ಯಾದೆನೇ ಇಲ್ಲ. ಒಂದು ಕ್ಷಣ ಈ ಮನೇಲಿ ಇರಲ್ಲ. ಹೊರಟೋಗ್ತೀನಿ. ಅಮ್ಮ, ಯಾಕಮ್ಮ ಈಗ ರಂಪ ಮಾಡ್ತಿದ್ಯಾ? ಮೊದ್ಲೇ ಹಾದಿ ಬಿದ್ದಲ್ಲಿ ಮರ್ಯಾದೆ ಹೋಗ್ತಿದೆ. ಅದೇ ನೀ ತುಪ್ಪ ಸುರಿಬೇಡ. ಅತ್ತೆ, ದಯವಿಟ್ಟು ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ಬೇಡಿ. ಏನಾದ್ರೂ ಕೂತ್ ಮಾತಾಡೋಣ. ಆಗಲ್ಲ. ಕೂತ್ ಮಾತಾಡೋಷ್ಟು ತಾಳ್ಮೆ ನನಗಿಲ್ಲ. ಈ ಮನೇಲಿ 3 ಕಾಸಿನ ಮರ್ಯಾದೆ ಇಲ್ಲ ಅಂದ್ಮೇಲೆ ನಾನ್ ಯಾಕೆ ಇಲ್ಲಿರ್ಬೇಕು ಹೇಳು? ಅತ್ತೆ, ನೀವ್ ಈ ಮನೆ ದೇವತೆ. ಅಷ್ಟಕ್ಕೂ ನಿಮ್ಗೆ ಯಾರು ಮರ್ಯಾದೆ ಕೊಡ್ತಾ ಇಲ್ಲ. ಯಾಕೆ ನೀವ್ ಹೀಗೆಲ್ಲ ಮಾತಾಡ್ತಿದ್ದೀರಾ? ಮಗುನ ಚೂಟಿ ತೊಟ್ಲನ್ನು ತೂಗ್ತಾ ಇದ್ಯಾ? ನೀನ್ ಈ ಮನೆಗ್ ಬಂದಾಗಿಂದ ಇವರೆಲ್ಲರನ್ನು ಬುಟ್ಟಿಗೆ ಹಾಕೊಂಡಿದ್ಯಾ. ಇವರೆಲ್ಲರೂ ಬದಲಾಗೋಗಿದ್ದಾರೆ. ನಿನ್ನ ಮಾತು ಕೇಳ್ಕೊಂಡು ನಮ್ಮ ಮನೆಯವರೆಲ್ಲರೂ ನನ್ನ ವಿರುದ್ಧನೇ ತಿರುಗಿ ಬಿದ್ದಿದ್ದಾರೆ. ನೀನ್ ಈ ಮನೆ ಹೊಸಲು ತೊಳೆದಾಗಿಂದ ನನ್ಗೆ ಈ ಮನೆಯಲ್ಲಿ ನಯ್ಯ ಪೈಸಾ ಬೆಲೆನೇ ಇಲ್ಲ. ಇವನಿದಾನಲ್ಲ, ಇವನು ಕೆಲ್ಸ ಹೋಗಿರೋ ವಿಷಯ ನನ್ನಿಂದ ಮುಚ್ಚಿಟ್ಟಿದ್ದಾನೆ ಅಂದ್ರೆ ಯೋಚನೆ ಮಾಡೆ. ಬರ್ತಾ ಅಮ್ಮಾರ್ ಗಂಡ ಆಗ್ಬಿಟ್ಟಿದಾನಲ್ಲ. ಹುಟ್ಟು ತಾಯಿಗಿಂತ ಹೆಂಡತಿನೇ ಹೆಚ್ಚಾಗೋದ್ಲು ಇವನ್ಗೆ. ಅಮ್ಮ, ನಿನ್ ಕೈ ಮುಗಿತೀನಮ್ಮ, ಪ್ಲೀಸ್ ಕೂಗಾಡ್ಬೇಡ. ಹೋಗೋ. ಹೆಂಡತಿ ದುಡ್ಡಲ್ಲಿ ಬದುಕ್ತಾ ಇರೋ ನೀನು ನನ್ ಜೊತೆ ಏನೋ ಮಾತಾಡೋದು? ನನಗೆ ಸ್ವಾಭಿಮಾನ ಇಲ್ಲ ಅನ್ಕೊಂಡ್ಯಾ? ನಾನೇನ್ ಭಿಕ್ಷುಕಿನೇನೋ? ಇವಳು ದುಡಿಯೋ ದುಡ್ಡಲ್ಲಿ ನಾನ್ ಕೂತ್ಕೊಂಡು ಅನ್ನ ತಿನ್ಬೇಕಾ? ಏ ಇಂದ್ರ, ನಿನ್ ಮಾತಿಗೆ ಯಾರು ಬೆಲೆ ಕೊಡ್ತಾ ಇಲ್ಲ ಅಂತ ಹೀಗೆ ಕೂಗಾಡ್ತಿದ್ಯಾ? ಆದ್ರೆ ನೀನ್ ಈ ರೀತಿ ಅರ್ಥನೇ ಇಲ್ದೇ ಇರೋ ತರ ಮಾತಾಡಿದ್ರೆ ಯಾರು ತಾನೇ ಬೆಲೆ ಕೊಡ್ತಾರೆ ಹೇಳು? ಅವಳಿಗೆ ನಮ್ಮ ಮೇಲೆ ಕೋಪ ಇದ್ರೆ ನಮ್ ಜೊತೆ ಹೊಡೆದಾಡ್ಬೇಕು. ಅದನ್ನ ಬಿಟ್ಬಿಟ್ಟು ಮನೆಯವ್ರಿಗೆಲ್ಲ ತೊಂದರೆ ಕೊಡ್ತಿದ್ದಾಳೆ. ಅವಳನ್ನ ನಾವು ಸುಮ್ನೆ ಬಿಡ್ಬಾರ್ದು ಸುಬ್ಬು. ಈ ಸಿಚುವೇಶನ್ ಅಲ್ಲಿ ಏನಾದ್ರು ಅಮ್ಮ ಇದ್ದಿದ್ರೆ ಅವಳನ್ನ ಸುಟ್ಟು ಹಾಕ್ಬಿಡ್ತಿದ್ರು ಅನ್ಸುತ್ತೆ. ಮೇಡಮ್? ಹೌದು ಸುಬ್ಬು. ಅಚ್ಚಿ ಅವಾಗವಾಗ ಅಮ್ಮನ ಬಗ್ಗೆ ಹೇಳ್ತಿರ್ತಾರಲ್ವಾ, ಅಚ್ಚಿ ಅಮ್ಮನ ಬಗ್ಗೆ ಹೇಳೋದನ್ನ ಕೇಳ್ತಾ ಇದ್ರೆ ಒಂಥರ ರೋಮಾಂಚನ ಆಗುತ್ತೆ. ಅಮ್ಮ ತುಂಬಾ ರೆಬಲ್ ಅಂತ ಸುಬ್ಬು. ಎಲ್ಲ ಏನೇ ಅನ್ಯಾಯ ನಡೀತಾ ಇದ್ರು ಅವ್ರು ಸಹಿಸ್ಕೊತಾ ಇರ್ಲಿಲ್ವಂತೆ. ಆದ್ರೆ ಈಗ ಅಮ್ಮ ಎಲ್ಲಿದಾರೋ, ಅವ್ರ ಜೀವನದಲ್ಲಿ ಏನ್ ನಡೀತಿದ್ಯೋ ಒಂದು ಗೊತ್ತಿಲ್ಲ ಸುಬ್ಬು. ಅಮ್ಮ ಏನಾದ್ರು ಆ ಮನೇಲಿ ಇದ್ದಿದ್ರೆ ಆ ವಿಜಯಾಂಬಿಕನ ಉಸಿರಾಡಕ್ಕೂ ಬಿಡ್ತಾ ಇರ್ಲಿಲ್ಲ. ಈಗ್ಲೂ ಅವಳಿಗೆ ಉಸಿರಾಡಕ್ಕಾಗಲ್ಲ ಮೇಡಮ್, ಯಾಕಂದ್ರೆ ನಿಮ್ಮಮ್ಮ ಅಲ್ಲೇ ಇದೆ. ಏನ್ ಹೇಳ್ತಿದ್ಯಾ? ಅಮ್ಮ ಅಲ್ಲೇ ಇದ್ದಾರಾ? ಅಯ್ಯಯ್ಯೋ, ಮನ್ಸಲ್ಲಿ ಅನ್ಕೊಂಡಿದ್ದೆಲ್ಲ ಮಾತಾಗ್ ಬಂದ್ಬಿಡ್ತಲ್ಲಪ್ಪ. ಹೇಳು ಸುಬ್ಬು, ಏನಂದ್ರೆ ನೀನು ಅಮ್ಮ ಅಲ್ಲೇ ಇದ್ದಾರಾ? ನಮ್ಮಲ್ಲಿ ಇದ್ದಾರಾ? ಸರ್, ತರಕಾರಿ ಮತ್ತೆ ಗಂಜಿ. ತರಕಾರಿ ಗಂಜಿ. ಜೀವನ ಹೇಗ್ ಬದಲಾಗುತ್ತೆ ಜಾನಕಿ ಅವರೇ. ಚಿಕ್ಕ ವಯಸ್ಸಲ್ಲಿ ಕಡು ಬಡತನ ಏನಾರು ತಿನ್ನಕ್ ಸಿಗುತ್ತಾ ಅಂತ ಒತ್ತಾಡ್ತಾ ಇದ್ವಿ. ಅನ್ನ ಸಿಕ್ಬಿಟ್ರಂತೂ ಅವತ್ತು ಹಬ್ಬನೇ. ಅಷ್ಟೇ ಹುಡುಕಿದ್ರು ಒಂದು ತುತ್ತು ಅನ್ನ ಸಿಗ್ತಾ ಇರ್ಲಿಲ್ಲ. ಇವತ್ತು ನೋಡಿ, ಟನ್ಗಟ್ಲೆ ಅನ್ನ ತರಿಸ್ಬೋದು. ನಮ್ಮ ಹೆಸರಲ್ಲಿ ಅನ್ನ ಸಂತರ್ಪಣೆನೂ ಆಗುತ್ತೆ. ಆದ್ರೆ ನಾವೇ ಅನ್ನ ತಿನ್ನಂಗಿಲ್ಲ. ಜೀವನ ಬದಲಾಗತ್ತೆ, ಹಾಗೆ ನಮ್ಮ ಅಭಿಪ್ರಾಯಗಳನ್ನು ಬದಲಾಯಿಸುತ್ತೆ. ಮುಂಚೆ ಇದ್ದ ಹಾಗೆ ಹೀಗಿರೋದಕ್ಕಾಗಲ್ಲ, ಈಗ ಹೀಗಿದೀವಲ್ಲ ಅಂತ ಸಂತೋಷನೂ ಪಡೋದಕ್ಕಾಗಲ್ಲ.
ಚಿಕ್ಕವನಿದ್ದಾಗ ನಾನು ಓದು ಕಲಿಬೇಕು ಅಂತ ಶಾಲೆಗೆ ಮೈಲಿಗಟ್ಟಲೆ ನಡೀತಾ ಇದ್ದೆ. ಈಗ ನೋಡಿ 4 ಕಾರ್ ನಿಲ್ಲಿಸ್ಕೊಂಡಿದ್ದೀನಿ, ಆದರೂ ಆರೋಗ್ಯದ ದೃಷ್ಟಿಯಿಂದ ಮೈಲಿಗಟ್ಟಲೆ ನಡೀತಾ ಇದ್ದೀನಿ. ಸಂಪತ್ತು ಲಕ್ಸುರಿ ಲೈಫ್ ಕೊಡುತ್ತೆ, ಆದರೆ ಸಂತೋಷದ ಜೀವನ ಕೊಡಲ್ಲ. ನೀವು ಹೇಳೋದು ನಿಜ. ಒಂದೊಂದು ಸಾರಿ ಮೊದಲಿದ್ದ ಜೀವನನೇ ಚೆನ್ನಾಗಿತ್ತಲ್ವಾ ಅಂತ ಅನ್ಸತ್ತೆ. ಹಾಗೆ ಆ ಜೀವನದ ಆನಂದನ ಆಗ ಅನುಭವಿಸ್ಲಿಲ್ವಲ್ಲ ಅಂತಾನೂ ಅನ್ಸತ್ತೆ. ಆ ಜೀವನದ ಆನಂದನ ನಾನು ಅನುಭವಿಸ್ಲೇ ಇಲ್ವಾ ಅಂತ ಎಷ್ಟೋ ಸಲ ನನಗೂ ಅನಿಸಿದೆ. ಅಂದ್ರೆ ಏನಿಲ್ಲ, ಇದು ಗಂಜಿ ಆರೋಗ್ಯಕ್ಕೆ ಒಳ್ಳೇದಾದ್ರೆ ಅನ್ನದ ಬದಲು ಗಂಜಿನೇ ಕುಡಿತೀನಿ ಬಿಡಿ. ಹಾಗೇನಿಲ್ಲ, ನಾನು ಯಾವತ್ತೂ ಅನ್ನ ತಿನ್ನಬಾರ್ದು ಅಂತ ಹೇಳೇ ಇಲ್ಲ. ಏನೇ ತಿಂದರೂ ಲಿಮಿಟಲ್ಲಿ ತಿನ್ನಬೇಕು. ಅನ್ನದ ಜೊತೆಗೆ ದೇಹಕ್ಕೆ ಪ್ರೋಟೀನ್, ಫೈಬರ್ ಎಲ್ಲದರ ಅಗತ್ಯನೂ ಇದೆ. ಆದ್ರೆ ಏನು ಮಾಡೋದು, ಇತ್ತೀಚೆಗಂತೂ ಜಾಸ್ತಿ ಪಾಲಿಶ್ ರೈಸೇ ಬರ್ತಿರೋದು. ಹಾಗಿದ್ರೆ ಅನ್ಪಾಲಿಶ್ ರೈಸೇ ತರಿಸ್ಬಿಡೋಣ ಬಿಡಿ. ಹಾಗೆ ಆಗಿ ತರಿಸೋದಕ್ಕೆ ಹೇಳ್ತೀನಿ. ನಿಮ್ಮ ಡಯಟ್ ಎಲ್ಲ ಸರಿಯಾಗಿದ್ರೆ ನಾನೇ ನಿಮಗೆ ಬೆಲ್ಲದ ಅನ್ನನೂ ಮಾಡ್ಕೊಡ್ತೀನಿ. ಏನಾಯ್ತು ವೀರು ಅವರೇ? ಅಲ್ಲ, ನಾನು ಯಾವತ್ತೂ ನಿಮಗೆ ನನಗೆ ಬೆಲ್ಲದನ್ನ ಇಷ್ಟ ಅಂತ ನಾನು ಹೇಳಲೇ ಇಲ್ವಲ್ಲ. ಈಗ ಬೆಲ್ಲದನ್ನದ ವಿಚಾರ ಯಾಕೆ ಬಂತು? ಚೇಲ ನನ್ನ ಹೆಂಡತಿ ನನಗೆ ಬೆಲ್ಲದನ್ನ ಮಾಡ್ಕೊಡ್ತಿದ್ಲು.